ಶುಭೋದಯ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ತಿಳಿಸುವ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ವೀಕ್ಷಕರ, ಇವತ್ತಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ನಾವು ಪ್ರಯಾಣದ ವೇಳೆ ಯಾವುದು ಶುಭ ಸೂಚನೆ, ಯಾವುದು ಅಶುಭ ಸೂಚನೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡ್ತೇವೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಇವತ್ತಿನ ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರುಗಳು. ಗುರುಗಳೇ ನಮಸ್ಕಾರ. ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭುವೇ ನಮಃ. ಗೌರೀಮಿ ಮಹಾಯ ಸಲಿಲಾನಿ ತಕ್ಷತೆ ಏಕಪದಿ ದ್ವಿಪದಿ ಸ ಚತುಷ್ಪದಿ ಅಷ್ಟಪದಿ ನವಪದಿ ಬಹುವಚೇ ಸಹಸ್ರ ಅಕ್ಷರ ಪ್ರಮೇಯೋಮಂ. ಓಂ ಶ್ರೀ ಮಹಾಗೌರೀ ನಮಃ. ಗುರುಗಳ ಕಾರ್ಯಕ್ರಮದ ಮೊದಲಿಗೆ ಈ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಯಾವೆಲ್ಲ ರಾಶಿಯವರಿಗೆ ಶುಭ ಫಲಗಳಿದೆ, ಯಾವೆಲ್ಲ ರಾಶಿಯವರಿಗೆ ಈ ದಿನ ಅಶುಭ ಫಲಗಳಿದೆ, ಯಾವ ರಾಶಿಯವರಿಗೆ ಲಾಭ, ಯಾವ ರಾಶಿಯವರಿಗೆ ನಷ್ಟ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ ಚಿತ್ತಾ ನಕ್ಷತ್ರದ ಒಂದು ಭಾವದಲ್ಲಿ, ಅಂದರೆ ಆ ಕುಜನ ಭಾವದಲ್ಲಿ ಚಂದ್ರನ ಸಂಚಾರ, ಕುಜಕೇತು ಸಮ್ಮಿಲನ, ಏನೆಲ್ಲ ಫಲಾಫಲಗಳನ್ನು ನೋಡಬಹುದು. ಪ್ರಪ್ರಥಮ ಬಾರಿಗೆ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಲ್ಲಿ ಏನೋ ಒಂದು ರೀತಿಯಂಥ ಆತಂಕ, ಒತ್ತಡ, ನಿರುತ್ಸಾಹ, ಗಾಬರಿ, ಒಳಗಡೆನೇ ಯಾವುದರಲ್ಲೂ ಆಸಕ್ತಿ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗಿ ಬರುವಂಥದ್ದು. ಆಕಸ್ಮಿಕ ಅವಘಡಗಳಿಂದ ತೊಂದರೆಗೆ ಸಿಲುಕ್ತಕ್ಕಂಥ ಒಂದು ಭಾವ, ಹಣಕಾಸಿನ ಮೋಸಗಳು ಅಥವಾ ಮಕ್ಕಳ ನಡವಳಿಕೆಗಳು ಭವಿಷ್ಯದ ಬಗ್ಗೆ ಕತ್ತಲೆಯನ್ನು ಮೂಡಿಸ್ತಕ್ಕಂಥದ್ದು, ಎಲ್ಲೋ ನಮ್ಮ ಹೆಸರು ಕೆಟ್ಟೋಗ್ಬಿಡ್ತದೆ ಅನ್ನೋ ರೀತಿಯಾದಂಥ ಆತಂಕ ಸೃಷ್ಟಿಯಾಗ್ತಕ್ಕಂಥ ಒಂದು ವಾತಾವರಣ ಇವತ್ತಿನ ಮೇಷರಾಶಿನವರದಾಗಿರುವಂಥದ್ದು. ಓಂ ಕ್ರೀಂ ಶ್ರೀಂ ಭೌಮಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ವೃಷಭ ರಾಶಿ, ಓದಿನಲ್ಲಿ ಗೊಂದಲಗಳನ್ನು ಮಾಡಿಕೊಳ್ತಕ್ಕಂಥದ್ದು, ಸಾಲದ ವಿಚಾರವಾಗಿ ಅಥವಾ ಬಂಧು ಬಾಂಧವರ ವಿಚಾರವಾಗಿ, ನೆರೆಹೊರೆಯವರ ವಿಚಾರವಾಗಿ ಸ್ವಲ್ಪ ದಾಂಪತ್ಯದಲ್ಲಿ ಕಲಹಗಳನ್ನು ಮಾಡಿಕೊಳ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣವಾಗಿ ಬರುವಂಥದ್ದು. ಸ್ಥಿರಾಸ್ತಿ ವಿಷಯಗಳು ಕಲಹವನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು, ಅಥವಾ ಕೋರ್ಟ್ ಅಥವಾ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇ ಇರ್ತದೆ ಅನ್ನೋ ರೀತಿಯಾದಂಥ ಆತಂಕ ಸೃಷ್ಟಿ ಮಾಡ್ತಕ್ಕಂಥದ್ದು ಕೂಡ ಇವತ್ತಿನ ದಿವಸ ಈ ವೃಷಭ ರಾಶಿನವರಾಗಿರುವಂಥದ್ದು. ಸುಬ್ರಹ್ಮಣ್ಯನ ಅಷ್ಟೋತ್ತರವನ್ನು ಪಡೆದ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ಉಷ್ಣಬಾಧೆಗಳಿಂದ, ಒತ್ತಡಗಳಿಂದ ಮಕ್ಕಳ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗುವಂಥದ್ದು, ಪ್ರೀತಿ ಪ್ರೇಮದ ವಿಷಯಗಳು, ಮಿತ್ರರೊಂದಿಗೆ ಮನಸ್ತಾಪವನ್ನು ಮಾಡಿಕೊಳ್ತಕ್ಕಂಥ ವಾತಾವರಣ, ಗುಪ್ತ ಆಸೆ, ಗುಪ್ತ ಇಚ್ಛೆಗಳಿಂದ ತೊಂದರೆಗೆ ಸಿಲುಕ್ತಕ್ಕಂಥ ಒಂದು ಭಾವ, ಹಣಕಾಸಿನ ವಿಚಾರವಾಗಿ ವಿಪರೀತವಾದಂಥ ರಾಜಯೋಗ ಅಂತ ಅಂದ್ರೂ ಕೂಡ ಉದ್ಯೋಗ ಸ್ಥಳದಲ್ಲಿ ಅದಕ್ಕೆ ಅಡೆತಡೆಗಳು ಬರ್ತಕ್ಕಂಥ ಸ್ಥಿತಿಯನ್ನ ಇವತ್ತಿನ ದಿವಸ ಮಿಥುನ ರಾಶಿನವರು ನೋಡುವಂಥದ್ದು. ಕೆಂಪು ವಸ್ತ್ರವನ್ನ ಧರಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ಕಟಕ ರಾಶಿ, ಉದ್ಯೋಗ ವಿಚಾರವಾಗಿ, ಕೆಲಸ ಕಾರ್ಯಗಳ ವಿಚಾರವಾಗಿ ಮಕ್ಕಳೊಂದಿಗೆ ಕಲಹವನ್ನು ಮಾಡಿಕೊಳ್ತಕ್ಕಂಥದ್ದು, ತಾಂತ್ರಿಕ, ಎಲೆಕ್ಟ್ರಿಕಲ್ ವಿದ್ಯಾರ್ಥಿಗಳಿಗೆ ಅನುಕೂಲವಾದರೂ ಅನಿರೀಕ್ಷಿತವಾಗಿ ತಡೆಗಳು ಬರತಕ್ಕಂಥದ್ದು, ಬಡ್ತಿ, ಮಾನ ಸನ್ಮಾನಗಳಿಗೆ ಅಡೆತಡೆಗಳು ಉಂಟಾಗಿ ನಿಯಂತ್ರಣ ಕಳೆದುಕೊಳ್ತಕ್ಕಂಥ ರೀತಿಯಲ್ಲಿ ಸಿಟ್ಟು ಹೆಚ್ಚಾಗಿ ಬರ್ತಕ್ಕಂಥ ವಾತಾವರಣ ಇವತ್ತಿನ ದಿವಸ ಈ ಕಟಕ ರಾಶಿನವರದಾಗಿರುವಂಥದ್ದು. ತೊಗರಿ ಬೇಳೆ ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ಸಿಂಹರಾಶಿ, ವಿದ್ಯಾಭ್ಯಾಸ ನಿಮಿತ್ತ ಅಥವಾ ದೈಹಿಕ ಅನಾರೋಗ್ಯ ನಿಮಿತ್ತವಾಗಿ ನಿದ್ರಾಭಂಗವನ್ನು ಮಾಡಿಕೊಳ್ತಕ್ಕಂಥದ್ದು, ಭೂಮಿಗಾಗಿ, ಹಳೆಯ ವಾಹನ ರಿಪೇರಿಗಾಗಿ ಅಧಿಕ ಖರ್ಚುಗಳನ್ನು ಮಾಡಿಕೊಳ್ತಕ್ಕಂಥದ್ದು, ತಾಯಿಯೊಂದಿಗೆ ಜಗಳವಾಡ್ತಕ್ಕಂಥದ್ದು, ಮನಸ್ತಾಪ ಮಾಡಿಕೊಳ್ತಕ್ಕಂಥ ಒಂದು ಸಂದರ್ಭಗಳು, ಆತ್ಮೀಯರು ನಿರ್ಮಾಣ ಮಾಡ್ತಕ್ಕಂಥದ್ದು, ನಿಮಗೆ ಯಾರು ಆತ್ಮೀಯರು ಅಂದ್ಕೊಂಡಿರ್ತಾರೋ ಅವರಿಂದಲೇ ಮನೆಯ ವಾತಾವರಣ ಕಲುಷಿತವಾಗ್ತಕ್ಕಂಥ ಒಂದು ಸ್ಥಿತಿ ಈ ಸಿಂಹರಾಶಿ ನೋಡೋದಾಗಿರುವಂಥದ್ದು. ಹಸುವಿಗೆ ಬೆಲ್ಲ ಅನ್ನವನ್ನ ತಿನ್ನಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ಸ್ವಯಂಕೃತ ಅಪರಾಧದಿಂದ, ಆತುರದ ನಿರ್ಧಾರದಿಂದ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯನ್ನು ಅನುಭವಿಸುವಂಥದ್ದು, ಹಿರಿಯ ಸಹೋದರರೊಂದಿಗೆ, ನೆರೆಹೊರೆಯವರೊಂದಿಗೆ, ಮಿತ್ರರೊಂದಿಗೆ ವಾಗ್ವಾದಕ್ಕಿಳಿತಕ್ಕಂಥದ್ದು, ಉದ್ಯೋಗ ಬದಲಾವಣೆಯಿಂದ ಅದೃಷ್ಟ ಒಲಿದು ಬಂದರೂ ಕೂಡ ಆಲಸ್ಯತನದಿಂದ ಕಳೆದುಕೊಳ್ಳತಕ್ಕಂಥ ವಾತಾವರಣ ಇವತ್ತಿನ ದಿವಸ ಈ ಕನ್ಯಾ ರಾಶಿ ನೋಡೋದಾಗಿರುವಂಥದ್ದು. ಜೇನುತುಪ್ಪವನ್ನ ಸ್ವಲ್ಪ ಮೀನಿರ್ತಕ್ಕಂಥ ಜಾಗದಲ್ಲಿ ಅರಿಯೋ ನೀರಿನಲ್ಲಿ ಬಿಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಶುಭವಾಗಲಿ. ಗುರುಗಳ ಮುಂದಿನ ರಾಶಿಗಳ ದಿನ ಭವಿಷ್ಯವನ್ನ ತಿಳ್ಕೊಳ್ಳೋದಕ್ಕಿಂತ ಮೊದಲು ಕಾಲರ್ ಇದ್ದಾರೆ. ಈಗ ಹನುಮಂತಪ್ಪ ಅನ್ನೋರು ಕೊಪ್ಪಳದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಜನ್ಮ ದಿನಾಂಕ ಮತ್ತೆ ಹುಟ್ಟಿದ ಸಮಯವನ್ನ ತಿಳಿಸ್ಕೊಡಿ. 21/6/1997 ಮೇಡಮ್. ಹುಟ್ಟಿದ ಸಮಯ ಹುಟ್ಟಿದ ಸಮಯ ಆಗಲಿ ಮಧ್ಯಾಹ್ನ 2 ಗಂಟೆ ಮೇಡಮ್.
ಏನ್ ಪ್ರಶ್ನೆ ಕೇಳ್ಬೇಕಿತ್ತು ಮಗನ ಬಗ್ಗೆ? ಮೇಡಮ್ ಐ ಟಿ ಆಗೈತ್ರಿ, ಮುಂಜಾನೆ ಜೀವನದ ಬಗ್ಗೆ ಗುರುಗಳಿದ್ದಾರೆ, ಮಾತಾಡಿ ಹನುಮಂತಪ್ಪ. ನಮ ಶಿವಾಯ. ನಮಸ್ಕಾರ ಗುರುಜಿ. ಈ ಜಾತಕದ ಪ್ರಕಾರವಾಗಿ ಪೂರ್ವಾಷಾಢ ನಕ್ಷತ್ರ ಜನನವಾಗಿರ್ತಕ್ಕಂಥದ್ದು ಗುರು ವಕ್ರತ್ವ ಬುಧ ಸ್ವಕ್ಷೇತ್ರ ಲಗ್ನಾಂಶವನ್ನು ನೋಡಿದಾಗ ಚಿತ್ತಾ ನಕ್ಷತ್ರದಲ್ಲಿ ಅಂದ್ರೆ ರಾಶಿ ಸಂಧಿನಲ್ಲಿ ಲಗ್ನಾಂಶವಿರ್ತಕ್ಕಂಥದ್ದು. ಹಾಗಾಗಿ ಈ ಜಾತಕಗಳಲ್ಲಿ ಸ್ವಲ್ಪ ಉಲ್ಟಾ ಫಲಾಫಲಗಳಲ್ಲಿ ಉಲ್ಟ ಬರ್ತಕ್ಕಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಒಂದು ನಿಮಿಷ ಹೆಚ್ಚು ಕಮ್ಮಿ ಆದ್ರೂ ಕೂಡ ಈ ಜಾತಕಕ್ಕೆ ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ಕೂಡ ಈ ಜಾತಕ ಸಾಧ್ಯವಾದಷ್ಟು ಕೂಡ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನ ಮಾಡತಕ್ಕಂಥದ್ರಿಂದ ಅಥವಾ ಸ್ವಂತ ಉದ್ಯಮವನ್ನ ಮಾಡ್ತಕ್ಕಂಥದ್ರಿಂದ ಅಥವಾ ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥದ್ರಿಂದ ಸ್ವಲ್ಪ ಏಳಿಗೆಯನ್ನು ಕಡಿತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಸ್ವಂತ ಉದ್ಯಮವನ್ನು ಏನಾದರೂ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಿಸಿ. ಈ ಜಾತಕಕ್ಕೆ ಖಂಡಿತ ಅನುಕೂಲವಾಗುತ್ತೆ, ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಶುಭವಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಪುರಂದರ ರಯ್ಯನವರು ಬೆಳ್ತಂಗಡಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಇದು 12 ತಾರೀಕು 4ನೇ ತಿಂಗಳು 1962. ಯಾರ್ದು ಇದು ಡೇಟ್ ಆಫ್ ಬರ್ತ್? ನಮ್ದೇ. ಹುಟ್ಟಿದ ಸಮಯ ಹೇಳಿ. ಅದೇ ಸಮಯ ಗೊತ್ತಿಲ್ಲ ಮೇಡಮ್. ಶುಕ್ರವಾರ ದಿನ, ಗುರುವಾರ ಮಧ್ಯರಾತ್ರಿಯಿಂದ ಮೇಲೆ ಅಂತೆ. ಆಯ್ತು, ಗುರುಗಳಿದ್ದಾರೆ, ಮಾತಾಡಿ. ನಮ ಶಿವಾಯ. ನಮ ಶಿವಾಯ ಗುರುಗಳೇ. 1 ರಿಂದ 12 ಒಳಗಡೆ ಒಂದು ಸಂಖ್ಯೆ ಹೇಳಿ. 7. ಒಂದು ವಿಶೇಷ ವಿಪರೀತವಾದಂತ ವಾಸ್ತಾ ಇರ್ತಕ್ಕಂಥದ್ದು. ಯಾಕೋ ತನ್ನ ಭಾವನೆಗಳಿಗೆ ಪೆಟ್ಟ ಮೇಲೆ ಪೆಟ್ಟು ಬೀಳ್ತಾ ಇರ್ತಕ್ಕಂಥದ್ದು. ಮಕ್ಕಳು ಯಾಕೋ ಸರಿಯಾದ ರೀತಿಯಲ್ಲಿ ಬೆಳೆಸಲಿಲ್ವಾ ಅನ್ನೋ ರೀತಿಯಾದಂಥ ಆಲೋಚನೆಗಳು ಬರ್ತಕ್ಕಂಥದ್ದು. ಯಾಕೋ ಮಕ್ಕಳು ತನ್ನ ಬಗ್ಗೆ ಹೆಚ್ಚಿನದಾದಂಥ ಕಾಳಜಿಯನ್ನು ತೋರಿಸ್ತಲೇ ಇಲ್ಲ ಅನ್ನೋ ರೀತಿಯಾದಂಥ ಆತಂಕ ಸೃಷ್ಟಿಯಾಗ್ತಕ್ಕಂಥದ್ದು. ಹೆಚ್ಚಿನದಾಗಿ ಮಕ್ಕಳಿಂದ ಆಗ್ತಕ್ಕಂಥ ನೋವುಗಳು, ಮಕ್ಕಳಿಂದ ಆಗ್ತಕ್ಕಂಥ ಒತ್ತಡಗಳೇ ನಿಮಗೆ ಹೆಚ್ಚಾಗಿ ಪೀಡಿಸ್ತಾ ಇರತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತದೆ ಈ ಜಾತಕದ ಪ್ರಕಾರವಾಗಿ. ಹೌದೋ ಅಲ್ವೋ? ಹೌದು ಗುರುಗಳೇ. ಹೇಳಿ, ಏನಾಗ್ಬೇಕು? ಮಕ್ಕಳ ವಿಷಯದಲ್ಲಿ ನಾನೀಗ ತುಂಬಾ ಇದಾಗಿದ್ದೇನೆ. ಮಕ್ಕಳು ಒಬ್ಬ ಕೆಲಸದಲ್ಲಿದ್ದ, ಕೆಲಸಕ್ಕೆ ಹೋಗುತ್ತಿದ್ದವನು ಈಗ ಕೆಲಸ ಬಿಟ್ಟು ಮನೆಯಲ್ಲಿದ್ದೇನೆ ಗುರುಗಳೇ. ಆಗಲಿ. ಒಂದು ಕೆಲಸ ಮಾಡಿ, ಆ ಜಾತಕಕ್ಕೆ ವೈಯಕ್ತಿಕ ಜಾತಕ, ಮಕ್ಕಳ ಜಾತಕ ಅಂದಾಗ ಅವರ ಫಲಾಫಲಗಳನ್ನು ನುಡಿಯಬೇಕು ಅಂದಾಗ ಅವರ ವೈಯಕ್ತಿಕ ಜಾತಕದಲ್ಲಿ ಏನು ದೋಷಗಳಿದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ನಿಮಗೆ ಮಕ್ಕಳಿಂದ ನೋವನ್ನು ಅನುಭವಿಸಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರೋದ್ರಿಂದ ಒಂದು ಕೆಲಸ ಮಾಡಿ, ಪ್ರತಿ ಬುಧವಾರದ ದಿವಸ ಮತ್ತೆ ಭಾನುವಾರ ದಿವಸ, ಈ 2 ದಿವಸಗಳಂದು ಬುಧವಾರದ ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗಿ ತುಳಸಿ ಅರ್ಚನೆಯನ್ನು, ಭಾನುವಾರದ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ವಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಮಾಡಿ, ಆ ಬಿಲ್ವವನ್ನ ಸ್ವಲ್ಪ ನೀವು ನೆಕ್ಸ್ಟ್ ಭಾನುವಾರ ಬರೋವರೆಗೂ ನಿಮ್ಮ ಜೇಬಿನಲ್ಲಿ ಇರಿಸ್ಕೊಳ್ಳಿ. ಒಂದು ಬಿಲ್ವವನ್ನು ಇಸ್ಕೊಂಡು ಸಾಧ್ಯವಾದರೆ ಒಂದು 3 ದಳದ ತ್ರಿದಳ ಇರ್ತಕ್ಕಂಥ ಒಂದು ಬಿಲ್ವಪತ್ರೆಯನ್ನು ತಗೊಂಡು ಅಲ್ಲೇ ತಗೊಂಡ್ಬಿಟ್ಟು ಒಂದು ಸ್ವೀಕರಿಸಿ. ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ನೀವೇನು ಅಂದ್ಕೊಂಡಿದ್ದೀರೋ ಈ ಒಂದು ಸಮಸ್ಯೆಗಳಿಂದ, ಸ್ವಲ್ಪ ಈ ಒತ್ತಡಗಳಿಂದ ಈಚೆ ಬರ್ತೀರಿ. ಶುಭವಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಪುಷ್ಪಲತಾ ಅನ್ನೋರು ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನಮ್ಮ ತಂದೆ ತಾಯಿ ಬಗ್ಗೆ ಕೇಳಬೇಕಾಗಿತ್ತು. ಜನ್ಮ ದಿನಾಂಕ ಗೊತ್ತಾ? ಗೊತ್ತಿಲ್ಲ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ. ಸರಿ. ನಮ ಶಿವಾಯ. ನಮಸ್ತೆ ಗುರುಜಿ. 1 ರಿಂದ 12 ಒಳಗಡೆ ಒಂದು ಸಂಖ್ಯೆ ಹೇಳಿ ತಾಯಿ. 8 ಗುರುಜಿ. ತಾಯಿ ಆರೋಗ್ಯ ತುಂಬಾ ಹದಗೆಟ್ಟು ಹೋಗಿರ್ತಕ್ಕಂಥ ಒಂದು ಸ್ಥಿತಿಯನ್ನು ತೋರಿಸ್ತಾ ಇದೆ. ಎಲ್ಲೋ ಯಾವ ಡಾಕ್ಟರ್ ಹತ್ರ ಹೋದ್ರೂ ಕೂಡ ಹುಷಾರಾಗ್ತಾ ಇಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಬ್ಬರ ಸ್ಥಿತಿಯೂ ಅದೇ ರೀತಿಯಲ್ಲಿರ್ತಕ್ಕಂಥದ್ದು. ಆದರೂ ಕೂಡ ಏನೋ ದೈವ ಬಲದಿಂದ ತಂದೆ ಹೋರಾಟದ ಸ್ಥಿತಿನಲ್ಲಿ ನಿಂತಿರ್ತಕ್ಕಂಥದ್ದು. ತಾಯಿಯ ಕೈಲಿ ಆಗತಲೇ ಇಲ್ಲ ಅನ್ನೋ ರೀತಿಯಾದಂಥ ಪದೇ ಪದೇ ತುಂಬಾ ಸುಸ್ತು ಜಾಸ್ತಿಯಾಗಿ ಕಾಣ್ತಾ ಇದೆ. ಇನ್ಫೆಕ್ಷನ್ ಆಗ್ತಾ ಇದೆ. ಏನ್ ತಿಂದ್ರೂ ಕೂಡ ದೇಹ ತಗೊಳ್ತಾ ಇಲ್ಲ ಅಥವಾ ದೇಹಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳ್ತಿದೆ. ಹೌದೋ ಅಲ್ವೋ? ಹೌದು ಗುರುಜಿ. ತುಂಬಾ ಸುಸ್ಪಡ್ತಾರೆ ಗುರುಜಿ. ಹೇಳಿ, ಏನಾಗ್ಬೇಕು? ಅದೇ ಆರೋಗ್ಯದ ಬಗ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ. ನಾವು ತುಂಬಾ ಕಡೆ ತೋರಿಸಿ ಎಲ್ಲ ಮಾಡಿದೀವಿ. ದೇವಸ್ಥಾನಕ್ಕೆಲ್ಲ ಇರುವಂತ ಜಾಗ ಸರಿ ಇಲ್ಲ, ವಾಸ ಮಾಡ್ತಾ ಇರ್ತಕ್ಕಂಥ ಜಾಗ ಸರಿ ಇಲ್ಲ. ಆ ಜಾಗವನ್ನ ಬದಲಾವಣೆ ಮಾಡಬೇಕು ಅಥವಾ ಆ ಜಾಗದ ಸ್ಥಿತಿಯನ್ನ ಸರಿ ಮಾಡಿಕೊಳ್ಳಬೇಕು. ಇದನ್ನ ಮಾಡಿಕೊಂಡ್ರೆ ಮಾತ್ರವೇ ಸಾಧ್ಯವಾದ್ರೆ ಇಲ್ಲಿ ವಿಶ್ಲೇಷಣೆ ಮಾಡುವಂಥದ್ದು ಕಷ್ಟ. ಕಚೇರಿ ನಂಬರಿಗೆ ಫೋನ್ ಮಾಡಿ, ಅಲ್ಲಿ ಏನಾದರೂ ವಿಶ್ಲೇಷಣೆಯನ್ನ ಕೊಡೋದಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಶುಭವಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಗುರುಗಳೇ, ಮೊದಲ 6 ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಉಳಿದ ರಾಶಿಗಳ ಈ ದಿನದ ಚಂದ್ರ ಗೋಚಾರ ಫಲಗಳು ಹೇಗಿದೆ ತಿಳಿಸ್ಕೊಡಿ. ಖಂಡಿತ. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ
ಕುಟುಂಬದ ವಿಚಾರವಾಗಿ, ಸಂಗಾತಿಯ ಅನಗತ್ಯ ಮಾತಿನ ವಿಚಾರವಾಗಿ ಒತ್ತಡಕ್ಕೆ ಸಿಲುಕುವಂಥದ್ದು, ಅಧಿಕವಾದಂಥ ಕೋಪವನ್ನು ಮಾಡಿಕೊಳ್ಳತಕ್ಕಂಥ ಒಂದು ಸ್ಥಿತಿ ನಿರ್ಮಾಣವಾಗಿ ಬರುವಂಥದ್ದು, ಕುಟುಂಬದ ಆರ್ಥಿಕ ದುಸ್ಥಿತಿಗಳು, ವಿದ್ಯಾಭ್ಯಾಸದಲ್ಲಿ ತೊಡಕಾಗುತ್ತದೆ ಎನ್ನುವ ರೀತಿಯಾದಂಥ ಆತಂಕ ಸೃಷ್ಟಿಯಾಗುವಂಥದ್ದು, ಪಾಲುದಾರಿಕೆ ವ್ಯವಹಾರದಲ್ಲಿ, ಉದ್ಯೋಗ ಸ್ಥಳದಲ್ಲಿ ಕಲಹಗಳು ಮತ್ತು ಒತ್ತಡಗಳು, ವಾಗ್ವಾದಗಳು ಹೆಚ್ಚಾಗಿ ಬರುವಂಥದ್ದನ್ನು ಇವತ್ತಿನ ದಿವಸ ಈ ತುಲಾರಾಶಿಯನ್ನು ನೋಡುವಂಥದ್ದು. ಕೆಂಪು ಚಂದನವನ್ನ ಹಣೆಯಲ್ಲಿ ಇಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ, ಅಧಿಕ ಉಷ್ಣ, ಗುಪ್ತವ್ಯಾಧಿಗಳು, ಹೊಟ್ಟೆ ನೋವು, ತಲೆನೋವು ಇವುಗಳಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗುವಂಥದ್ದು, ವಿಶ್ರಾಂತಿ ಇಲ್ಲದಂತಹ ವಿದ್ಯಾಭ್ಯಾಸದಿಂದ ಅನಾರೋಗ್ಯದಲ್ಲಿ ಏರುಪೇರುಗಳು ಉಂಟಾಗತಕ್ಕಂಥ ಒಂದು ಸ್ಥಿತಿ, ಕಾರ್ಯಕರ್ತವ್ಯಗಳ ಅಡೆತಡೆಗಳು, ಉದ್ಯೋಗ ಸ್ಥಳದಲ್ಲಿನ ಶತ್ರುಕಾಟಗಳು, ಜೀವನದ ಮೇಲೆ ಜಿಗುಪ್ಸೆಯನ್ನು ಉಂಟು ಮಾಡತಕ್ಕಂಥ ಒಂದು ರೀತಿಯಲ್ಲಿ ಇವತ್ತಿನ ವೃಶ್ಚಿಕ ರಾಶಿ ನೋಡೋದಿರುವಂಥದ್ದು. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಕಣಿಕೆಲೆ ಹೂವನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನ ನೀವು ನೋಡಬಹುದು. ಇನ್ನು ಧನುಸ್ಸು ರಾಶಿ, ಅನಿರೀಕ್ಷಿತವಾದಂಥ ಲಾಭವಾಗುವಂಥದ್ದು, ಮಕ್ಕಳು ಗೊಂದಲಗಳಿಂದ ಅಥವಾ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು, ಬಂಧು ಬಾಂಧವರಿಂದ, ಆತ್ಮೀಯರಿಂದ ಅಪವಾದ, ಅಪನಿಂದನೆಗಳು ಮತ್ತು ನಿದ್ರಾಭಂಗವನ್ನು ಮಾಡಿಕೊಳ್ಳತಕ್ಕಂಥದ್ದನ್ನು ಇವತ್ತಿನ ದಿವಸ ಈ ಧನುಸ್ಸು ರಾಶಿಯನ್ನು ನೋಡುವಂಥದ್ದು. ಶ್ರೀ ಆಂಜನೇಯನಿಗೆ ವೀಳ್ಯದೆಲೆ ಹಾರವನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನ ನೀವು ನೋಡಬಹುದು. ಇನ್ನು ಮಕರ ರಾಶಿ, ಮಿತ್ರರಿಂದ ಉದ್ಯೋಗ ಲಾಭವಾಗುವಂಥದ್ದು, ವಿದ್ಯಾಭ್ಯಾಸದಲ್ಲಿ ಉತ್ತಮ ಅವಕಾಶಗಳು ಬರ್ತಕ್ಕಂಥ ಒಂದು ಸೂಚನೆಗಳು ಮತ್ತು ಗೋಚರಿಸ್ತಕ್ಕಂಥದ್ದು ಮತ್ತು ಸಾಧಿಸುವಂಥ ಒಂದು ಛಲ ಅಧಿಕವಾಗಿ ಇರುವಂಥ ಒಂದು ಸ್ಥಿತಿ, ಹಳೆಯ ವಾಹನ, ಯಂತ್ರೋಪಕರಣ ಅಥವಾ ಭೂಮಿ ಖರೀದಿಗೆ ಮನಸ್ಸು ಹೆಚ್ಚಾಗಿ ವಾಲ್ತಕ್ಕಂಥ ಒಂದು ವಾತಾವರಣ ಇವತ್ತಿನ ದಿವಸ ಈ ಮಕರ ರಾಶಿ ನೋಡೋದಾಗಿರುವಂಥದ್ದು. ಶ್ರೀಹಮ್ಮನವರ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ಆರವನ್ನ ಅಥವಾ ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನ ನೀವು ನೋಡಬಹುದು. ಇನ್ನು ಕುಂಭರಾಶಿ, ತಂದೆ ಮಕ್ಕಳಲ್ಲಿ ಶತ್ರುತ್ವ ಮತ್ತು ಮನಸ್ತಾಪಗಳು ಹೆಚ್ಚಾಗಿ ಕಾಡುವಂಥದ್ದು, ಅಧಿಕವಾದಂತಹ ಅಭ್ಯಾಸ ಮಾಡಬೇಕೆನ್ನುವಂಥ ಹಂಬಲವಿದ್ದರೂ ಕೂಡ ನಿದ್ರಾಭಾವ ಹೆಚ್ಚಾಗಿ ಎಳಿತಕ್ಕಂಥದ್ದನ್ನು ಇವತ್ತಿನ ದಿವಸ ಮಕ್ಕಳಲ್ಲಿ ನೋಡುವಂಥದ್ದು, ಉದ್ಯೋಗ ಸ್ಥಳದಲ್ಲಿನ ಒತ್ತಡಗಳು, ಕಲಹಗಳು, ಅತಿಯಾದಂತಹ ರಾತ್ರಿ ಪಾಳೆಯ ಕೆಲಸಗಳು, ಉದ್ಯೋಗ ಬದಲಾವಣೆ ಮಾಡುವಂಥ ಒಂದು ಸಂದರ್ಭ ಅಥವಾ ಉದ್ಯೋಗ ಬಿಡುವಂಥ ಒಂದು ಸಂದರ್ಭವನ್ನು ನಿರ್ಮಾಣ ಮಾಡತಕ್ಕಂಥದ್ದನ್ನ ಈ ಕುಂಭರಾಶಿಯನ್ನು ನೋಡುವಂಥದ್ದು. ಕೆಂಪು ವಸ್ತ್ರವನ್ನ ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ಮೀನರಾಶಿ, ಪ್ರಾಥಮಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ನಿರಾಸಕ್ತಿಯನ್ನು ತೋರುವಂಥದ್ದು, ತಂದೆಯಿಂದ ಅನಿರೀಕ್ಷಿತವಾದಂಥ ಧನ ಸಹಾಯ, ಮಕ್ಕಳಿಗಾಗಿ ಮಕ್ಕಳ ಭವಿಷ್ಯದ ವಿಚಾರವಾಗಿ ಪ್ರಯಾಣ ಮಾಡುವಂಥ ಒಂದು ಸಂದರ್ಭಗಳು ಬರುವಂಥದ್ದನ್ನು ಇವತ್ತಿಗೂ ಸಹ ಈ ಮೀನರಾಶಿಯನ್ನು ನೋಡುವಂಥದ್ದು. ವಯೋವೃದ್ಧರಿಗೆ ಹಣ್ಣು ಹಂಪಲನ್ನು ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನ ನೀವು ನೋಡಬಹುದು. ಶುಭವಾಗಲಿ. ಗುರುಗಳೊಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ಭಾರತೀಯನವರು ಜಮಖಂಡಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಜನ್ಮ ದಿನಾಂಕ ಮತ್ತೆ ಹುಟ್ಟಿದ ಸಮಯವನ್ನ ತಿಳಿಸ್ಕೊಡಿ. ಸರಿ, ಗುರುಗಳಿದ್ದಾರೆ, ಮಾತಾಡಿ. ನಮ ಶಿವಾಯ. 1 ರಿಂದ 12 ಒಳಗಡೆ ಒಂದು ಸಂಖ್ಯೆ ಹೇಳಿತಾಯಿ. ಒಂದು ವಿಶೇಷ, ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ನಿಮ್ಮ ಸಂಗಾತಿಯ ಬಗ್ಗೆ ಹೇಳಬೇಕಾ? ಈ ಜಾತಕದ ಪ್ರಕಾರವಾಗಿ ನೋಡಿದಂತ ಒಂದು ಸಂದರ್ಭದಲ್ಲಿ ಅತಿಯಾದ ಆಸೆಗಳಿಗೆ ಬಲಿಯಾಗಿ ಎಡವಟ್ಟುಗಳನ್ನ ಮಾಡಿಕೊಳ್ತಕ್ಕಂಥದ್ದು, ಯಾರಿಗೋ ಬೇರೆಯವರಿಗೆ ಹೆಲ್ಪ್ ಮಾಡಕ್ ಹೋಗಿ ಸಾಲದ ಸುಳಿಗೆ ಸಿಲುಕಾಡ್ಕೊಳ್ತಕ್ಕಂಥದ್ದು, ಭವಿಷ್ಯ ಅಂತಕ್ಕಂಥದ್ದು ಕತ್ತಲ ಗೂಡಾಗಿದೆ. ಒಂದು ಸಣ್ಣ ಬೆಳಕು ಕೂಡ ಕಾಣ್ತಾ ಇಲ್ಲ. ಆ ರೀತಿಯಾದಂಥ ಸ್ಥಿತಿನಲ್ಲಿ ನಿಂತಿರ್ತಕ್ಕಂಥದ್ದು ಇವತ್ತಿನ ದಿವಸದಿಂದಲ್ಲ, ಮೊದಲಿಂದಲೂ ಕೂಡ ದಟ್ಟ ದಾರಿದ್ರ್ಯತನ ಅಂತಕ್ಕಂಥದ್ದು ಆವರಿಸಿ ಬಿಟ್ಟಿದೆ. ನಾಳೆ ಏನು ಅಂತಕ್ಕಂಥದ್ದು ಇವತ್ತಿನ ಅಕ್ಕಿಯನ್ನು ಇವತ್ತೇ ತಿನ್ಕೊಳ್ಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರ್ತಕ್ಕಂಥದ್ರಿಂದ ಖಂಡಿತವಾಗ್ಲೂ ಕೂಡ ಅನುಕೂಲವಾಗುತ್ತೆ. ಕುಲದೈವತ ಆರಾಧನೆ ಮಾಡಿ ಎಲ್ಲಾ ರೀತಿಯಲ್ಲೂ ಅನುಕೂಲವಾಗುತ್ತೆ. ಶುಭವಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ತಿಮ್ಮಯ್ಯ ಅನ್ನೋರು ಹಿರಿಯೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ನಮಸ್ತೆ ಗುರುಜಿ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. ನಮ್ಮ ಮಗನ ಹೆಸರು ಮುರಳಿ ಅಂತ, 27/3/88. ಹುಟ್ಟಿದ ಸಮಯ ಹೇಳಿ. ಭಾನುವಾರ ರಾತ್ರಿ 8:40. ಸರಿ, ಗುರುಗಳಿದ್ದಾರೆ, ಮಾತಾಡಿ. ನಮ ಶಿವಾಯ. ನಮಸ್ತೆ ಗುರುಜಿ. ನಮ ಶಿವಾಯ. ಅದೇ ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಆಗಲಿ. ಈ ಜಾತಕದ ಪ್ರಕಾರವಾಗಿ ಪುಷ್ಯಮಿ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು, ಲಗ್ನಾಂಶವನ್ನು ನೋಡಿದಾಗ ಸ್ವಾತಿ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನ ತೋರಿಸುತ್ತೆ. ಈ ಜಾತಕದ ಪ್ರಕಾರವಾಗಿ
ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಎಲ್ಲೋ ಪದೇ ಪದೇ ಬಿಟ್ಟು ಬರ್ತಕ್ಕಂಥದ್ದು, ಅಥವಾ ಉದ್ಯೋಗದ ಸ್ಥಳದಲ್ಲಿ ಒಂದು ರೀತಿಯಾದ ಕಿಡಿಕಿಡಿ ಎದುರಾಗ್ತಕ್ಕಂಥದ್ದು, ಈ ರೀತಿಯಾದಂಥ ಒಂದು ವಾತಾವರಣಗಳು ಸೃಷ್ಟಿಯಾಗತ್ತೆ ಅನ್ನೋ ರೀತಿಯಾದಂಥ ರೀತಿನಲ್ಲಿ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಇತ್ತೀಚೆಗೆ ಒಂದು 3 ವರ್ಷಗಳಿಂದ ಇತ್ತೀಚೆಗಂತೂ ಕೂಡ ಹಣಕಾಸಿನ ವಿಚಾರಕ್ಕಂತೂ ಕೂಡ ಏನೂ ಅಂದ್ರೆ ಏನೂ ಇಲ್ಲ ಅನ್ನೋ ರೀತಿಯಾದಂಥ ವಾತಾವರಣ. ಅದರ ಜೊತೆಗೆ ಯಾರು ಇತ್ತೀಚೆಗೆ ಒಂದು 6 ತಿಂಗಳಿಂದ ಇತ್ತೀಚೆಗಂತೂ ಕೂಡ ಯಾರೋ ಈ ತುಂಬಾ ಆತ್ಮೀಯರಾದಂಥ ಸ್ನೇಹಿತರೊಬ್ಬರು ಇವರಿಗೆ ದೂರವಾಗಿರ್ತಾರೆ. ಹೌದೋ ಅಲ್ವೋ? ಸರಿ ಸರಿ ಗುರುಜಿ. ಇವನಿಗೆ ಸ್ವಲ್ಪ ಹೆಣ್ಣು ಎಲ್ಲಿ ಸೆಟ್ ಆಗ್ತಾ ಇಲ್ಲ ಗುರುಜಿ, ಅದು ನೋಡ್ಬೇಕು. ಈ ಒಂದು ವಿಚಾರಕ್ಕೆ, ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ನೇರವಾಗಿ ಬಂದು ಭೇಟಿ ಆಗ್ತಕ್ಕಂಥದ್ದು ಒಳಿತು. ಯಾಕೆ ಅಂತಂದ್ರೆ ಜಾತಕವನ್ನು ವಿಶ್ಲೇಷಣೆ ಮಾಡಿದ್ರೆ ಇಂಥ ದಿವಸವೇ ಮದುವೆ ಆಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾದಂಥ ಮಾಹಿತಿಯನ್ನ ಜಾತಕಗಳು ಕೊಡ್ತದೆ. ಹಾಗಾಗಿ ನೇರವಾಗಿ ಬಂದು ಭೇಟಿಯಾಗಿ ಯಾವಾಗ ಈ ಮದುವೆ ಆಗುತ್ತೆ ಅಂತಕ್ಕಂಥ ಸ್ಪಷ್ಟ ದಿನಾಂಕ ಅಥವಾ ಸಮಯವನ್ನ ತಿಳಿಸ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಸಪ್ತಮದಲ್ಲಿ ಗುರು ಇರ್ತಕ್ಕಂಥ ಗುರುಶಾಪಕ್ಕೆ ಗುರಿಯಾಗಿರ್ತಕ್ಕ ಗುರು ಋಣವನ್ನು ತಿಂದಿರ್ತಕ್ಕಂಥದ್ದು ಅಷ್ಟು ಬೇಗ ಈ ಜಾತಕ ಮದುವೆಗಳು ಸೆಟ್ ಆಗೋದಿಲ್ಲ. ಶುಭವಾಗಲಿ. ಗುರುಗಳೇ, ಬಹಳಷ್ಟು ಸಲ ಪ್ರಯಾಣ ಮಾಡುವ ವೇಳೆ ಕೆಲವೊಮ್ಮೆ ಬೆಕ್ಕುಗಳನ್ನ ನೋಡ್ತೀವಿ, ಕೆಲವೊಂದು ಪ್ರಾಣಿಗಳನ್ನ ನೋಡಿದಾಗ ಇದು ಶುಭ ಅಲ್ಲ ಅಶುಭ ಅಂತ ಹೇಳ್ತಾರೆ. ಈ ರೀತಿ ಪ್ರಯಾಣಿಸುವ ವೇಳೆ ಕೆಲವು ಶಕುನಗಳು ಶುಭ ಅಂತಲೂ ಹೇಳ್ತಾರೆ, ಅಶುಭ ಅಂತಲೂ ಹೇಳ್ತಾರೆ. ಆದರೆ ಯಾವುದು ಶುಭ ಯಾವುದು ಅಶುಭ ಅಂತ ಸರಿಯಾಗಿ ನಮಗೆಲ್ಲ ಮಾಹಿತಿ ಇಲ್ಲ. ಹಾಗಾಗಿ ಪ್ರಯಾಣದ ವೇಳೆ ಯಾವುದು ಶುಭ ಶಕುನ ಯಾವುದು ಅಶುಭ ಶಕುನ ತಿಳಿಸ್ಕೊಡಿ. ಖಂಡಿತ. ಸಾಮಾನ್ಯವಾಗಿ ಪ್ರತಿಯೊಂದು ವಿಚಾರಗಳು ಕೂಡ ನಮಗೆ ಸೂಕ್ಷ್ಮವಾಗಿ ಎಲ್ಲವನ್ನೂ ಕೂಡ ಪ್ರಕೃತಿಯೇ ನಮಗೆ ವರದಾನವಾಗಿ ಕೊಟ್ಬಿಡ್ತದೆ. ಒಳ್ಳೆಯದಾಗತ್ತೆ ಅಥವಾ ಕೆಟ್ಟದಾಗತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಡ್ತದೆ. ಈ ಪ್ರಯಾಣವನ್ನು ಪ್ರತಿಯೊಂದು ವಿಚಾರದಲ್ಲೂ ಆ ರೀತಿಯಲ್ಲಿ ಬರ್ತದೆ. ಈ ಪ್ರಯಾಣವನ್ನು ಹೊರಡಬೇಕಾದ್ರೆ ಸಾಮಾನ್ಯಕ್ಕೆ ಏನೋ ಕೆಡುಕು ಕಾಣ್ತಾ ಇದೆ ಅಂತಂದಾಗ ಖಂಡಿತವಾಗಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಘಟನೆ ನಡೆಯಲೇಬೇಕು, ಅಥವಾ ಏನಾದರೂ ಒಂದು ಸಮಸ್ಯೆ ಬರಲೇಬೇಕು, ಅಥವಾ ಏನಾದರೂ ಸೂಚನೆಗಳು ಬರಲೇಬೇಕು. ಈ ರೀತಿಯಾಗಿ ಬರಲೇಬೇಕು, ಬಂದೇ ಬರ್ತದೆ. ಒಂದು ಪ್ರಯಾಣವನ್ನು ಮಾಡಬೇಕಾದ್ರೆ ಏನಾದರೂ ಸ್ವಲ್ಪ ಮನೆಯಲ್ಲಿ ಕಿಟಿಕಿಟಿಗಳಾಗ್ತಾ ಇದೆ, ಅಂದ್ರೆ ಕಲಹಗಳಾಗ್ತಾ ಇದೆ, ಯಾರಿಂದಲೂ ತುಂಬ ಸಿಟ್ಟಿ ಹೇಳ್ತಕ್ಕಂಥ ಒಂದು ಸ್ಥಿತಿ ಬರ್ತಾ ಇದೆ ಅಂದರೆ ಖಂಡಿತವಾಗಲೂ ಕೂಡ ಪ್ರಯಾಣವನ್ನು ಹೋಗಲೇಬೇಡಿ. ಅಥವಾ ತನ್ನ ಹೆಂಡತಿನ ಜೊತೆನಲ್ಲೋ, ಮಗಳ ಜೊತೆನಲ್ಲೋ, ಯಾರ ಜೊತೆನಲ್ಲೋ, ಅಥವಾ ಯಾರೋ ಸಂಬಂಧಿಕರ ಜೊತೆನಲ್ಲೋ, ಅಥವಾ ಯಾವುದಾದ್ರೂ ಒಂದು ದೂರ ಪ್ರದೇಶದಲ್ಲಿರ್ತಕ್ಕಂಥವರಿಂದ ಅಥವಾ ಬಂಧುಗಳಿಂದ ಏನಾದರೂ ಕಲಹ ಆಗ್ತಕ್ಕಂಥ ರೀತಿಯಲ್ಲಿ ಮೊಬೈಲಲ್ಲಿ ಮಾತಾಡ್ತಕ್ಕಂಥದ್ದು, ಈ ಹೊರಡ ಟೈಮಿಗೆ ಇದೇನಾದರೂ ಬಂತು ಅಂದರೆ ಆ ಕೆಲಸ ಆಗೋಲ್ಲ. ಆ ಕೆಲಸ ಆಗದ ರೀತಿಯಲ್ಲಿ ಅದು ಮುಂದೆ ಏನೋ ಒಂದು ಅನಿರೀಕ್ಷಿತವಾದಂಥ ಘಟನೆ ಕಾಣ್ತಾ ಇದೆ, ಅಥವಾ ಆಕ್ಸಿಡೆಂಟು, ಮತ್ತೊಂದು ಮಗದೊಂದು ಸಣ್ಣ ಪುಟ್ಟ ಏಟುಗಳು ಏನೋ ಒಂದು ಕಾಣ್ತದೆ ಅನ್ನೋ ರೀತಿಯಾದಂಥ ಸ್ಥಿತಿ. ಒಂದು ಬಾಗಿಲಿಂದ ಹೊರಗೆ ಹೋಗ್ಬೇಕಾದ್ರೆ ಸಾಮಾನ್ಯಕ್ಕೆ ಬಾಗಿಲೇನಾದರೂ ಎಡವಿದ್ರಿ, ಅಥವಾ ಬಾಗಿಲೇನಾದರೂ ತಲೆಗೆ ಹೊಡಿತು, ಅಥವಾ ಬಾಗಿಲು ಹೋಗುವಂಥ ಸಂದರ್ಭ ಕರೆಕ್ಟಾಗಿ ಬಾಗಿಲ ಮೇಲೆ ಏನಾದರೂ ಇದ್ದಿತ್ತು ಅಡ್ಡ ಬಿತ್ತು ಅಂತಂದರೆ ಖಂಡಿತವಾಗ್ಲೂ ಹೋಗಬೇಡಿ. ಅಲ್ಲೇನೋ ಒಂದು ದುರ್ಘಟನೆ ಕಾಣ್ತಾ ಇದೆ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ತೋರಿಸುತ್ತೆ. ಇನ್ನು ಬಾಗಿಲಿಂದ ಹೊರಗೆ ಬಂದಂಥ ಒಂದು ಸನ್ನಿವೇಶದಲ್ಲಿ ಸಾಮಾನ್ಯಕ್ಕೆ ಸೂಚನೆಗಳು ಬರ್ತದೆ. ಏನಾದರೂ ಒಂದು ಸೂಚನೆಗಳು, ಯಾರ್ದೋ ಮನೆಯಲ್ಲಿ ಕಲಹಗಳಾಗ್ತಾ ಇದೆ ಅಂತಂದಾಗ ಆ ಕೆಲಸ ಆಗೋಲ್ಲ ಅನ್ನೋ ರೀತಿಯಾದಂಥ, ನೀವು ಹೋಗ್ತಾ ಇರ್ತಕ್ಕಂಥ ಕೆಲಸ ಆಗೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಡ್ತದೆ. ಒಂದು ಅಥವಾ ಹೋಗುವಂಥ ಒಂದು ಸಂದರ್ಭದಲ್ಲಿ, ಮನೆಯಿಂದ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಯಾರಾದರೂ ಜಾರು ಬಿದ್ದರು ಅಂತಂದರೆ ಆ ಕೆಲಸ ಆಗೋದಿಲ್ಲ ಅನ್ನೋ ರೀತಿಯಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಇನ್ನು ಸಾಮಾನ್ಯವಾಗಿ ಒಳ್ಳೆಯ ಸೂಚನೆಗಳು ಅಂತಂದಾಗ ಹಾಲನ್ನು ತೆಗೆದುಕೊಂಡು ಬಂದಾಗ, ಅಥವಾ ಹಾಲು ಅಂತಕ್ಕಂಥದ್ದು ಬಂದಾಗ, ಹಸು ಬಂದಂಥ ಒಂದು ಸನ್ನಿವೇಶದಲ್ಲಿ, ಅಥವಾ ತುಂಬಿದಂಥ ಕೊಡ ಬಂದಂಥ ಸಂದರ್ಭದಲ್ಲಿ, ಅಥವಾ ನೀರನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಅಂತಕ್ಕಂಥದ್ದು, ಅಥವಾ ಸಂಗೀತ ಏನಾದರೂ ಕೇಳ್ತಾ ಇದೆ, ಮಂತ್ರದ ಧ್ವನಿ ಏನಾದರೂ ಕೇಳ್ತಾ ಇದೆ, ಭಗವಂತನ ಆರಾಧನೆ ಏನಾದರೂ ಕೇಳ್ತಾ ಇದೆ, ಭಗವಂತನ ಉತ್ಸವ ಏನಾದರೂ ಹೋಗ್ತಾ ಇದೆ, ಅಥವಾ ಹೂವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ, ಹೂವಿನ ಬುಟ್ಟಿ ಏನಾದರೂ ಬಂತು ಅಂದಾಗ ಇದೆಲ್ಲವೂ ಕೂಡ ನಿಮ್ಮ ಕೆಲಸಕ್ಕೆ ದಾರಿಯನ್ನು, ಸುಲಲಿತವಾದಂಥ ಮಾರ್ಗವನ್ನು, ಯಾವುದೇ ತೊಂದರೆ ಇಲ್ಲ, ಸುಲಲಿತವಾಗಿ ನಿಮ್ಮ ಕೆಲಸ ಆಗುತ್ತೆ ಅನ್ನೋ ರೀತಿಯಾದ ಸೂಚನೆಗಳು ಕೊಡ್ತದೆ. ಇನ್ನೂ ಸಾಕಷ್ಟು ಸೂಚನೆಗಳಿದೆ, ಮುಂದಿನ ಬಾರಿ ಯಾವಾಗಲಾದ್ರೂ ಹೇಳೋಣ. ಶುಭವಾಗಲಿ. ಗುರುಗಳ ಎಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಡೋದ್ರ ಜೊತೆಗೆ ಜ್ಯೋತಿಷ್ಯದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಸಹ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರನ್ನ ಹೊರಡುವಂತಹ ಸಮಯ ಆಯಿತು. ನಾಳಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಜ್ಯೋತಿಷ್ಯದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.